ಶಿರಸಿಯ ಪ್ರತಿಷ್ಠಿತ ಟಿಎಸ್ಎಸ್ ಆಡಳಿತ ಮಂಡಳಿಯನ್ನು ರದ್ದುಗೊಳಿಸಿ ಆಡಳಿತ ನಿರ್ವಹಣೆಗೆ ವಿಶೇಷಾಧಿಕಾರಿಯನ್ನು ನಿಯೋಜಿಸಿದ ಸಹಕಾರ ಇಲಾಖೆ ಕ್ರಮದ ವಿರುದ್ಧ ನೂರಾರು ಸದಸ್ಯರು ಶಿರಸಿಯಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯದ ಪ್ರತಿಷ್ಠಿತ ಟಿಎಸ್ಎಸ್ ಸಹಕಾರಿ ಸಂಸ್ಥೆ ಆಡಳಿತ ಮಂಡಳಿಯನ್ನು ರದ್ದುಗೊಳಿಸಿದ ಸಹಕಾರ ಇಲಾಖೆ ಕ್ರಮದ ವಿರುದ್ಧ ನೂರಾರು ಸದಸ್ಯರು ಶಿರಸಿ ಸಹಕಾರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಸಂಸ್ಥೆಯ ಆವರಣದಲ್ಲಿ ಸೇರಿದ ಬೆಳೆಗಾರ ಸದಸ್ಯರು ಸಂಸ್ಥೆಗೆ ವಿಶೇಷ ಆಡಳಿತಾಧಿಕಾರಿ ನೇಮಕ ಮಾಡಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಶಾಸಕ ಭೀಮಣ್ಣ ನಾಯ್ಕ ಅವರನ್ನು ಭೇಟಿಯಾದ ಆಡಳಿತ ಮಂಡಳಿ ಪ್ರಮುಖರು ಮತ್ತು ಸದಸ್ಯರು ಇಂತಹ ಕ್ರಮ ಕೈಗೊಂಡ ಸಹಕಾರ ಸಂಸ್ಥೆಗಳ ಜಿಲ್ಲಾ ಉಪನಿಬಂಧಕರನ್ನು ಇಲ್ಲಿಗೆ ಕರೆಸಿ ವಿವರಣೆ ಕೊಡಿಸಬೇಕು ಎಂದು ಆಗ್ರಹಿಸಿದರು. ನಮಗೂ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಕೇಳಿದ್ರೆ ನಿನ್ನೆ ನಮ್ಮ ವಕೀಲರು ಸಹಿತವಾದಲ್ಲಿ ಹೋಗಿದ್ರು. ಭೀಮಣ್ಣ ಸಾಹೇಬ್ರೆ, ನಾವು ಹೇಳ್ತಾ ಇರೋದನ್ನು ಕೇಳಿದ್ರೆ ಎಲ್ಲೋ ಒಂದ್ ಬದಿ ಕುತ್ಕೊಂಡು ಡಿಆರ್ ಅವರು ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಮ್ದು ಒತ್ತಾಯ ಏನು ಕೇಳಿದ್ರೆ ಡಿಆರ್ ಅವರು ಇಲ್ಲಿ ಬರಬೇಕು. ನಮ್ಗೆ ಜಡ್ಜ್ಮೆಂಟ್ ಕಾಪಿ ನಿನ್ನೇನು ಸಿಗಲಿಲ್ಲ. ಅಲ್ಲಿ ನಮ್ಮ ವಕೀಲರು ಇದ್ರು, ನಾವು ಇದ್ರು. ದಯವಿಟ್ಟು ನಿಮ್ಮತ್ತು ನಾವು ಮತ್ತೊಂದು ಮನವಿ ಮೌಖಿಕವಾಗಿ ಏನು ಕೊಡ್ತಾ ಇದ್ದೇವೆ ಕೇಳಿದ್ರೆ ಡಿಆರ್ ಅವರು ಬರಬೇಕು, ನಮಗೆ ಅದರದ್ದು ಕಾಪಿಯನ್ನು ಕೊಡಬೇಕು. ಇದನ್ನ ಯಾಕೆ ಹೀಗಾಯ್ತು ಅನ್ನುವಂಥದ್ದು ಅವರು ವಿವರ ಕೊಡಬೇಕು. ಹಾಗಾಗಿ ನಾವು ನಮ್ಮ ಸಂಸ್ಥೆಯ ಮುಂದೆ ಅವರು ಬರೋ ತನಕ ನಾವು ಮೌನಯುತವಾಗಿ ಕೂತ್ಕೊಂಡು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಹೇಳುವಂತದ್ದನ್ನು ನಾವು ಎಲ್ಲ ಶೇರ್ ಮೆಂಬರ್ ಪರವಾಗಿ ನಾವು ಹೇಳ್ತಾ ಇದ್ದೇವೆ. ಇದು ಬೆಳವಣಿಗೆ ಯಾವ ವರ್ಷದಲ್ಲೂ ಆಗದೆ ಹೋದಂತಹ ಇಂತಹ ಒಂದು ಬೆಳವಣಿಗೆಗಳು ಈಗ ಆಗ್ಲಿಕ್ಕೆ ಕಾರಣ ಏನು ಮಾಡುವಂತದ್ದನ್ನು ಸಹಿತವಾಗಿ ನಾವು ತಿಳ್ಕೊಂಡಿದ್ದೇನು ಕೇಳಿದ್ರೆ ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದೇವೆ. ಇವತ್ತು 5 ಕೇಸ್ಗಳು ನಡೀತಾ ಇದೆ. ಇನ್ನೊಂದು ಕೇಸು ಇನ್ನು ಫೈಲ್ ಆಗಿಲ್ಲ. ಏನೋ ಇವತ್ತು ಬರ್ರಿ ನಾಳೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಇರ್ಬೋದು, ನಾಳೆ ನಾಡ್ದು ತಗೊಳ್ಬಹುದು. ಹಣ ದೋಚುವ ಒಂದು ವ್ಯವಸ್ಥಿತವಾದಂತಹ ಸಂಚಿಗೆ ದಯವಿಟ್ಟು ನೀವು ಜನಪ್ರತಿನಿಧಿಗಳಾಗಿ ಇದಕ್ಕೆ ಅವರಿಗೆ ನಮಗಾಗಿ ಸ್ಪಂದಿಸಬೇಕು, ನಮ್ಮ ಷೇರು ಸದಸ್ಯರಿಗಾಗಿ ಸ್ಪಂದಿಸಬೇಕು, ನಮ್ಮ ನಾನು ಸಂಬಂಧಪಟ್ಟ ಮಂತ್ರಿಗಳ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಆದರೆ ಇಲ್ಲಿ ಯಾಕೆ ಹೀಗಾಯಿತು ಏನು ಅನ್ನೋಂಥದ್ದು ಸರಿಯಾದ ಮಾಹಿತಿ ನನಗಿಲ್ಲ. ಅಧ್ಯಕ್ಷರು ಒಂದು ಪುಟದ ಒಂದು ಮಾಹಿತಿಯನ್ನು ನನಗೆ ಕೊಟ್ಟಿದ್ದಾರೆ, ವರದಿಯನ್ನು ನನಗೆ ಕೊಟ್ಟಿದ್ದಾರೆ. ಇದು ಡಿಆರ್ ಅವು ಯಾವ ರೀತಿಯ ಅಧಿಕಾರದ ವ್ಯಾಪ್ತಿಯಲ್ಲಿ ನೇಮಕಾತಿ ಮಾಡಿದರು ಅಥವಾ ಅವರ ಕೋರ್ಟಲ್ಲಿ ಯಾವ ರೀತಿಯ ಕೇಸನ್ನು ನೀವು ಯಾವ ರೀತಿ ಹಾಕಿದ್ರಿ, ಅವರು ಯಾವ ರೀತಿ ಹಾಕಿದ್ರಿ ಅನ್ನೋದು ನನಗೆ ಯಾವುದೂ ಮಾಹಿತಿ ನನಗಿಲ್ಲ. TSSನ ಸದಸ್ಯರು ಕೂಡ ನಾನು ಹೇಳ್ತೇನೆ. ನಾನು TSS ಒಂದೇ ಅನ್ನೋಂಥದ್ದಲ್ಲ. ನಾನು ಇಡೀ ಜಿಲ್ಲೆಯಲ್ಲಿರುವಂಥ ಪ್ರೈಮರಿ ಸೊಸೈಟಿಗಳಿರ್ಬೋದು, ನನ್ನ ಕ್ಷೇತ್ರ ಇರ್ತಕ್ಕಂಥ ಪ್ರೈಮರಿ ಸೊಸೈಟಿ ಇರ್ಬೋದು, TSS ಇರ್ಬೋದು, ಯಾವುದೇ ಆಗಿರಲಿ, ಇವೆಲ್ಲವೂ ಕೂಡ ಚೆನ್ನಾಗಿ ನಡೀಬೇಕಾಗತ್ತೆ. ನನ್ನ ಫ್ಯಾಮಿಲಿ ಒಟ್ಟಿಗೆ ನಾನು ಪ್ರವಾಸದಲ್ಲಿದ್ದೆ. ನಾನು ತಡರಾತ್ರಿ ನಾನು ಬಂದು ಮನವಿನ ಕೊಟ್ಟಿದ್ದೀನಿ. ನಾನು ಡಿಆರ್ ಹತ್ರ ನಾನು ಮಾತಾಡ್ತೀನಿ. ಡಿಸ್ಟ್ರಿಕ್ಟ್ ಆಫೀಸರ್ ಹತ್ರ ನಾನು ಮಾತಾಡ್ತೀನಿ. ಮಾತಾಡಿ ಏನು ನ್ಯೂನತೆ ಆಗಿದೆ, ಏನಾಗಿದೆ ಅನ್ನೋದು ಒಂದ್ ಕಡೆ ಆದರೆ ಬರೀ ಡಿಆರ್ ಒಂದೇ ಅಂತಲ್ಲ, ಇದಕ್ಕೂ ಮೇಲ್ಪಟ್ಟವರು ಇದ್ದಾರೆ. ಈಗ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳು ಇದ್ದಾರೆ. ಈಗ ಇದರದ್ದೇ ಕೋರ್ಟ್ ಮಿನಿಸ್ಟರ್ ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ನಿಕಟಪೂರ್ವ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ ಮತ್ತು ನಿಕಟಪೂರ್ವ ಉಪಾಧ್ಯಕ್ಷ ಎಂಎನ್ ಭಟ್ ಮಾತನಾಡಿ ಸಹಕಾರಿ ಸಂಘಗಳ ಉಪನಿಬಂಧಕರ ಆದೇಶದ ಕುರಿತು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.